ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಾಗಾದ್ರೆ ಬಿಜೆಪಿ ಪ್ಲಸ್ ಜೆಡಿಎಸ್ ನ ಲೆಕ್ಕಾಚಾರ ಏನಿದೆ? 222 ಶಾಸಕರಲ್ಲಿ ಬಿಜೆಪಿ ಬಳಿ 62 ಶಾಸಕರ ಮತ ಇದೆ. ಬಿಜೆಪಿಯ ಇಬ್ಬರು ಪರಿಷತ್ ಅಭ್ಯರ್ಥಿಗಳ ಗೆಲುವು ಅಲ್ಲಿಗೆ ಫಿಕ್ಸ್. ಇನ್ನು ಬಿಜೆಪಿ ಬಳಿ ಇನ್ನೂ ಕೂಡ 6 ಶಾಸಕರ ಮತ ಉಳಿಯುತ್ತೆ. ಜೆಡಿಎಸ್ ಬಳಿ 18 ಶಾಸಕರ ಮತ ಇದಾವೆ. ಬಿಜೆಪಿಯ 6 ಪ್ಲಸ್ ಜೆಡಿಎಸ್ನ 18 ಸೇರಿದ್ರೆ 24 ಮತ ಆಗುತ್ತೆ. ಅಲ್ಲಿಗೆ 4 ಮತಗಳ ಕೊರತೆ ಎದುರಾಗುತ್ತೆ. ಬಿಜೆಪಿ ಪ್ಲಸ್ ಜೆಡಿಎಸ್ ಮೈತ್ರಿಗೆ ಇನ್ನೂ 4 ಮತ ಬೇಕಾಗುತ್ತೆ. ಆ ಮತ ಎಲ್ಲಿಂದ ಸಿಗುತ್ತೆ? ಅದೇ ಈಗ ಸದ್ಯದ ಕುತೂಹಲ. ಮಾರುತಿ ಹತ್ರನೇ ಅದ್ರ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ಮಾರುತಿ, ಈಗ 4 ಮತಗಳ ಕೊರತೆ ಎದ್ದು ಕಾಣಿಸ್ತಾ ಇದೆ, ಗೊತ್ತಾಗ್ತಾ ಇದೆ. ಹಂಗಿದ್ರೂ ಅಭ್ಯರ್ಥಿನ ಅಖಾಡಕ್ಕೆ ಇಳಿಸ್ತಿದ್ದಾರೆ ಅಂದ್ರೆ ಯಾವ ಒಂದು ಆಸಕ್ತಿ ಅಥವಾ ಯಾವ ಒಂದು ನಿರೀಕ್ಷೆಯನ್ನ ಇಟ್ಕೊಂಡು ಈ ರೀತಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದಾರೆ? ಹೆಂಗ್ ಗೆಲುವು ಸಿಗಬಹುದು ಅಂತಾನ ಹೆಂಗೆ ಅಂತ? ಅಲ್ಲ, ಇದು JDS ನಾಯಕರಿಗೆ ಬಹಳಷ್ಟು ಸ್ಪಷ್ಟವಾಗಿ ಗೊತ್ತು, ಈ ರೇಸಲ್ಲಿ ನಾವು ಅಷ್ಟು ಸುಲಭವಾಗಿ ಗೆಲ್ಲೋದಕ್ಕೆ ಆಗೋದಿಲ್ಲ ಅಂತ. ಒಂದು, ಈಗ ಚುನಾವಣೆಗೆ ಅಭ್ಯರ್ಥಿಯನ್ನೇ ಆಗದೇ ಇದ್ದರೆ ಈಗಿರುವಂತಹ 18 ಶಾಸಕರು ಏನು ಚೆಲ್ಲಾಪಿಲ್ಲಿ ಆಗ್ತಾರೋ ಅನ್ನುವಂಥ ಒಂದು ಆತಂಕ. ಜೊತೆಗೆ BJPಯ ಮತಗಳು ಕೂಡ ಇದ್ದಾವೆ. ಅದಕ್ಕೂ ಮೊದಲು ಕಾಂಗ್ರೆಸ್ ಅವರು 5ನೇ ಅಭ್ಯರ್ಥಿಯನ್ನು ಆಗ್ತಾರೆ ಅಂತ 2-3 ದಿನಗಳ ಹಿಂದೆ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ. ವಿನಯ್ ಕಾರ್ತಿಕ್ ಹೆಸರು ಫೈನಲ್ ಮಾಡೋರ್ಗೂ ಕೂಡ ಗೊತ್ತಿರಲಿಲ್ಲ. ಹೀಗಾಗಿ ಮೊದಲಿಂದಲೂ ಕೂಡ ಚರ್ಚೆ ಆಗ್ತಾಯಿತ್ತು, ಗೋವಿಂದರಾಜ, ಫಾರೂಕ, ಮತ್ತೊಬ್ಬರ ಅಂತ ಹೇಳ್ಬಿಟ್ಟು. ಆದರೆ ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ 5ನೇ ಅಭ್ಯರ್ಥಿ ಹಾಕಿದ ಬಳಿಕವೂ ಕೂಡ BJP ವರಿಷ್ಠರು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಇಲ್ಲ, ನಾವು ಆ ಕ್ಯಾಂಡಿಡೇಟ್ ಹಾಕಲೇಬೇಕು ಅಂತ ನಿರ್ಧಾರ ಮಾಡಿದ್ರು. ಯಾಕಂತ ಹೇಳಿದ್ರೆ ಅದು ಕೂಡ ಕಾಂಗ್ರೆಸ್ ಲೆಕ್ಕಾಚಾರದ ಮೇಲೆ ನಿಂತಿದೆ. ಕಾಂಗ್ರೆಸ್ ಅವರು ಹಾಗಾದರೆ 5 ಅಭ್ಯರ್ಥಿಗಳನ್ನ ನಿಲ್ಲಿಸಿ ಗೆಲ್ಲಿಸ್ಕೊಂಡು ಬರೋದಾದ್ರೆ ನಾವ್ಯಾಕೆ ಒಂದು ಪ್ರಯತ್ನ ಮಾಡಬಾರ್ದು? ಹಿಂದೆ ಬೈರತಿ ಸುರೇಶ್ ಬೇರೆ ಬೇರೆ ಪ್ರಕರಣಗಳ ಆದ ಕೆಲಸ ಇವತ್ತು ಗೋವಿಂದರಾಜು ಪ್ರಕರಣದಲ್ಲಿ ಯಾಕೆ ಆಗಬಾರ್ದು ಅಂತ ಒಂದು. ಇನ್ನೊಂದು, ಅವ್ರ ಬಳಿ ನೀವು ಹೇಳ್ದಂಗೆ ನಿಜ, ಅವ್ರ ಹತ್ರ 18 ಶಾಸಕರು ಇರೋದು, ಅವ್ರ ಹತ್ರ ಶಕ್ತಿ ಇಲ್ಲ. 28 ಇನ್ನೂ 10 ಮತಗಳು ಅವ್ರಿಗೆ ಶಾರ್ಟೇಜ್ ಆಗುತ್ತೆ. ಇದು ಭಾಳ ಚೆನ್ನಾಗಿ ಅವ್ರಿಗೂ ಕೂಡ ಗೊತ್ತು. ಆದರೆ BJP ಸಲೀಸಾಗಿ 2 ಸ್ಥಾನಗಳನ್ನು ಗೆದ್ದು ಬಿಡುತ್ತೆ. ಉಳಿಕೆ ಇನ್ನು ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಸಹಜವಾಗಿ BJP ಅವರು JDS ಅಭ್ಯರ್ಥಿಗೆ 6 ಮತಗಳನ್ನು ಹಾಕೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಬ್ಬರು BJPಯಿಂದ ಉಚ್ಚಾಟನೆಗೊಂಡಿರುವಂತಹ ಯತ್ನಾಳ್ ಕಾಂಗ್ರೆಸ್ ಅವ್ರಿಗಂತೂ ಓಟ್ ಹಾಕೋದಿಲ್ಲ. ಕುಮಾರಸ್ವಾಮಿ ದೇವೇಗೌಡರು ಮಾತಾಡಿದ್ರೆ ಯತ್ನಾಳು ಗೋವಿಂದರಾಜುಗೆ ಓಟ್ ಹಾಕೋದು ಸಮಸ್ಯೆನೂ ಆಗೋದಿಲ್ಲ. ಹಾಗಾಗಿ ಆವಾಗ 24ಕ್ಕೆ ಬರುತ್ತೆ. ನಾನು ಹಿಂದೆನೇ ಹೇಳಿದಂತೆ ಗೋವಿಂದರಾಜು ಗೆಲ್ಲಬೇಕು ಅನ್ನೋದಾದರೆ ಒಂದು ಮಿರಾಕಲ್ ನಡಿಬೇಕು. ಅದೇನು, ಒಂದು, ಗೋವಿಂದರಾಜು ಅವ್ರಿಗೆ ಕಾಂಗ್ರೆಸ್ಸಲ್ಲೇ ಭಾಳಷ್ಟು ಆತ್ಮೀಯರಿದ್ದಾರೆ. ಗೋವಿಂದರಾಜು ಕೋಲಾರ ಮೂಲದವರು, ಜೊತೆಗೆ ಅವ್ರ ಸಂಬಂಧಗಳು, ಫ್ಯಾಮಿಲಿ ಸಂಬಂಧಗಳು ಮೈಸೂರುವರೆಗೂ ಹರಡಿದ್ದಾವೆ. ಏನೇನು ಲೆಕ್ಕಾಚಾರ ಆಗುತ್ತೋ ಗೊತ್ತಿಲ್ಲ. ಯಾಕಂದರೆ JDS ಅಲ್ಲಿರುವಂತಹ GT ದೇವೇಗೌಡರು ನಿಮಗೆ ಓಟ್ ಹಾಕ್ತಾರ ಅಂತ ಕೇಳಿದೆ ನಾನು. ಯಾಕಂದರೆ ಇತ್ತೀಚೆಗೆ GT ದೇವೇಗೌಡರು ಔಟ್ರೇಟ್ ಆಗಿ ದೇವೇಗೌಡರಿಂದನೂ ಅಂತರ ಕಾಯ್ದುಕೊಂಡಿದ್ದಾರೆ, ಕುಮಾರಸ್ವಾಮಿಯಿಂದನೂ ಅಂತರ ಕಾಣಿಸ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಪರವಾಗಿ ಮಾತಾಡ್ತಾ ಇದ್ದಾರೆ. GT ದೇವೇಗೌಡದು ಬೇರೆ ವರ್ಷೆ, ಇವ್ರದ್ದು GT ಹರೀಶ್ದು ಬೇರೆ ವರ್ಷೆ, GT ದೇವೇಗೌಡದು ಬೇರೆ ವರ್ಷೆ. GT ಹರೀಶ್ ಇವತ್ತು ಗೋವಿಂದರಾಜು ಅವ್ರನ್ನ ಕರ್ಕೊಂಡು ಬಂದು ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. GT ದೇವೇಗೌಡರು ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಆಗ ಗೋವಿಂದರಾಜು ಅವರು ಮಾತಾಡಿದ್ದಾರೆ GT ದೇವೇಗೌಡರ ಜೊತೆ ನನಗೆ ಸಪೋರ್ಟ್ ಮಾಡಬೇಕು ಅಂತ. ಖಂಡಿತ ನಾನು ಪಕ್ಷದ ಅಭ್ಯರ್ಥಿ ಆಗಿರೋದ್ರಿಂದ ನಾನು ಓಟ್ ಹಾಕ್ತೇನೆ. ನನಗೂ ಕುಮಾರಸ್ವಾಮಿ ಅವ್ರಿಗೆ ಬೇರೆ ಬೇರೆ ವಿಚಾರಗಳಲ್ಲಿ ಅಸಮಾಧಾನಗಳಿರ್ಬೋದು, ಆದರೆ ಈ ಚುನಾವಣೆಯಲ್ಲಿ ನಾನು ನಿಮ್ಮ ಸಪೋರ್ಟ್ ಆಗಿ ನಿಲ್ತೀನಿ ಅಂತ ಹೇಳಿದಾರಂತೆ. ಹೀಗಾಗಿ GT ದೇವೇಗೌಡರದ್ದು ಏನು ಸಮಸ್ಯೆ ಇಲ್ಲ. GT ದೇವೇಗೌಡರು ಬಿಟ್ಟರೆ ಇನ್ನು JDS ಅಲ್ಲಿರುವಂಥ ಇನ್ನು 17 ಶಾಸಕರದ್ದು ಏನು ಸಮಸ್ಯೆ ಇಲ್ಲ. 18 ಮತ ಬಂದೇ ಬರ್ತವೆ. BJPದು 6 ಮತ ಬರುತ್ತೆ, ಯತ್ನಾಳ್ ಅವ್ರದ್ದು 1 ಮತ ಬರುತ್ತೆ. ಅಲ್ಲಿಗೆ 24 ಮತ ಆಯಿತು. ಈಗ ಗೋವಿಂದರಾಜು ಗೆಲ್ಲಬೇಕು ಅನ್ನೋದಾದರೆ ಕಾಂಗ್ರೆಸ್ಸಿಂದ ಏನಾದರೂ ಡಿಸ್ಟರ್ಬ್ ಮಾಡಬೇಕು. ನನಗೆ ನೀವೇನು ಓಟ್ ಹಾಕ್ತಿದ್ರು ಪರವಾಗಿಲ್ಲ, ಅಸಿಂಧು ಆದರೂ ಒಂದು ಪ್ಲಸ್ ಪಾಯಿಂಟು ಆ ಮನವಿ ಮಾಡ್ಕೊಳ್ಬೋದು. ಇಲ್ಲ, ಅವರೊಂದು ಕೇಳ್ತಾರೆ, ನಿಮ್ಮ ಆತ್ಮಸಾಕ್ಷಿ ಮತ. ಇದು ಈ ರಾಜ್ಯಸಭೆ ಪರಿಷತ್ ಬಂದಾಗ ಎಲ್ಲ ಪಕ್ಷದವರು ಕೂಡ ಸಂಖ್ಯಾಬಲ ಇಲ್ಲ ಅಂದರೆ ನಿಮ್ಮ ಆತ್ಮಸಾಕ್ಷಿ ಮತ ಕೇಳಿ. ಎಲ್ಲಿ ಯಾವ ರಾಜಕೀಯದಲ್ಲಿ ಯಾವ ಆತ್ಮಸಾಕ್ಷಿ ಇದೆ? ಯಾವ ಆತ್ಮನೂ ಇಲ್ಲ, ಸಾಕ್ಷಿನೂ ಇಲ್ಲ. ಭಾಳಷ್ಟು ಅದೊಂದು ಪಾಪ ಅವ್ರು ಕೇಳೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅವ್ರಿಗೆ ಭಾಳ ಜನರು ಅದನ್ನೇ ಕೇಳ್ತಾರೆ, ಆತ್ಮಸಾಕ್ಷಿಗೆ ಅನುಗುಣವಾಗಿ. ಹಿಂದೆ DK ಶಿವಕುಮಾರ್ ಅವರು ಅದನ್ನು ಹೇಳಿದ್ರು, ಸಿದ್ದರಾಮಯ್ಯ ಅವರು ಅದನ್ನು ಹೇಳಿದ್ರು. ವಿರೋಧ ಪಕ್ಷದಲ್ಲಿದ್ದಾಗ ಆತ್ಮಸಾಕ್ಷಿಗೆ ಅನುಗುಣವಾಗಿ ನೀವು ಪಕ್ಷ ನೋಡಬೇಡಿ, ಆತ್ಮಸಾಕ್ಷಿಗೆ ಅನುಗುಣವಾಗಿ. ಈಗ ಕಾಂಗ್ರೆಸ್ ಅವರು ಆತ್ಮಸಾಕ್ಷಿಗೆ ಅನುಗುಣವಾಗಿ ಹಂಗಾದ್ರೆ ಗೋವಿಂದರಾಜ್ಗೆ ಹಾಕ್ಬಿಡ್ತಾರಾ? JDS ಅವರು ಯಾರಾದರೂ ಕಾಂಗ್ರೆಸ್ಗೆ ಹಾಕ್ತಾರಾ? ಹಾಗಾಗಿ ಈಗ 24 ಮತ ಅಂತೂ ಬರ್ತವೆ. ಕಾಂಗ್ರೆಸ್ ಏನಾದರೂ ಹೆಚ್ಚು ಕಡಿಮೆ ಆಗಿ ಮತಗಳು ಅಸಿಂಧು ಆದರೆ ಏನೆಲ್ಲರೂ ವಿನಯ್ ಕಾರ್ತಿಕ್ನ ಒಪ್ಕೊಂಡಿಲ್ಲ, ಎಲ್ಲರೂ ಮಳವಳ್ಳಿ ಶಿವಣ್ಣ ಅವ್ರನ್ನೇ ಒಪ್ಕೊಂಡಿಲ್ಲ. ಇಲ್ಲಿ ಕಾಂಗ್ರೆಸ್ಸಲ್ಲಿ ಇಬ್ಬರನ್ನ ಎಲ್ಲರೂ ಒಪ್ಕೊಂಡ. BK ಹರಿಪ್ರಸಾದ್ ಪಕ್ಷದ ಲಾಯಲಿಟಿ ಇದೆ, ಎಲ್ಲರೂ ಹೈಕಮಾಂಡ್ ಒಪ್ಪಿರುವಂಥ ನಾಯಕ. ಕಮಕ್ನೂರು ಮಲ್ಲಿಕಾರ್ಜುನ ಖರ್ಗೆ ಆತ್ಮೀಯರು, ಪಕ್ಷಕ್ಕೆ ದುಡಿದಿದ್ದಾರೆ. ಹಾಗಾಗಿ ಎರಡನೇ ಅವಕಾಶ. ಮಹೇಶ್
ಇವರೆಲ್ಲರಿಗಿಂತಲೂ ಕಂಪೇರ್ ಮಾಡಿದ್ರೆ BK ಹರಿಪ್ರಸಾದ್ ಮತ್ತು ಮೋಹನ್ ಇಬ್ಬರು ಕೂಡ ಒಂದೇ ತಗಡೆಯಲ್ಲಿ ತೂಗ್ತಾರೆ. ಇವರಿಬ್ಬರು ಪಕ್ಷಕ್ಕೆ ಲಾಯಲಿಟಿ ಆಗಿರುವಂಥವ್ರು. ಮಳವಳ್ಳಿ ಶಿವಣ್ಣ ಭಾಳಷ್ಟು ವರ್ಷಗಳಿಂದ ಸಿದ್ದರಾಮಯ್ಯ ಅವ್ರ ಜೊತೆ ಇದ್ದಾರೆ. ಸಿದ್ದರಾಮಯ್ಯ ಅವ್ರ ಆಪ್ತರು. ಸಿದ್ದರಾಮಯ್ಯ ಅವ್ರ ಮನೆಯಲ್ಲೇ ಹೆಚ್ಚು ರಾಜಕಾರಣ ಮಾಡಿದ್ದಾರೆ. ಪಕ್ಷದ ಪರವಾಗಿ ದೊಡ್ಡ ಮಟ್ಟದ ರಾಜಕಾರಣ ಮಾಡಿಲ್ಲ. ನನಗೆ ತೀರಾ ಆತ್ಮೀಯರು, ಆದರೂ ನಾನು ಹೇಳ್ತಾ ಇದ್ದೀನಿ ನೇರವಾಗಿ. ವಿನಯ್ ಕಾರ್ತಿಕ್ಕು ಅಷ್ಟೇ. DK ಶಿವಕುಮಾರ್ ನಾವು ಅತ್ಯಾಪ್ತ. DK ಶಿವಕುಮಾರ್ ಅವ್ರ ಜೊತೆನೇ ರಾಜಕೀಯ. KPCC ಕಚೇರಿಯಲ್ಲಿ ರಾಜಕಾರಣ ಮಾಡೋದಕ್ಕಿಂತಲೂ ಕೂಡ DK ಶಿವಕುಮಾರ್ ಜೊತೆ ಹೆಚ್ಚು ರಾಜಕೀಯ. ಹೀಗಾಗಿ ಈ ಇಬ್ಬರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ, ಯಾರಾದರೂ ಉಲ್ಟಾ ಹೊಡೆದ್ರೆ, ಯಾರಾದರೂ ಈಗ ST ಸೋಮಶೇಖರ್ ಹೆಬ್ಬಾರು ವೋಟ್ ಹಾಕ್ತೀವಿ ಅಂತ ಹೇಳಿದ್ದಾರೆ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಇದ್ರ ಜೊತೆಗೆ ಈ ಲೆಕ್ಕಾಚಾರ ಏನ್ ಹೇಳಿದ್ರಿ, ಕ್ರಾಸ್ ವೋಟಿಂಗ್ ಭಯ ಅಂತೂ ಮೂರೂ ಪಕ್ಷದವ್ರಿಗೂ ಇದೆ. ಅದನ್ನ ಒಂಚೂರು ಲೆಕ್ಕಾಚಾರ ನೋಡೋದಾದ್ರೆ, ಪರಿಷತ್ತು ಚುನಾವಣೆಯಲ್ಲಿ ಈಗ ಕ್ರಾಸ್ ವೋಟಿಂಗ್ ಭಯ ಅಂತೂ ಇದ್ದೇ ಇದೆ. ಅದು BJPಗಂತಲ್ಲ, JDSಗಂತಲ್ಲ, ಆಡಳಿತಾರೂಢ ಕಾಂಗ್ರೆಸ್ಗಂತಲ್ಲ, ಮೂರ್ ಪಕ್ಷಕ್ಕೂ ಇದೆ. ಜೊತೆಗೆ ಕುದುರೆ ವ್ಯಾಪಾರಕ್ಕೆ ಇದು ಕಾರಣ ಆಗ್ಬಿಡುತ್ತಾ? ಕಾಂಗ್ರೆಸ್ ತಮ್ಮ 4 ಅಭ್ಯರ್ಥಿಗಳಿಗೆ 28 ಬದಲು 29 ಮತ ಹಾಕಿದ್ರೆ ಅಲ್ಲೂ ಕೂಡ ಕಷ್ಟ ಆಗುತ್ತೆ. ಈಗಾಗಲೇ ಮಾರುತಿ ಹೇಳ್ದಂಗೆ ಆಗ JDS ಅಭ್ಯರ್ಥಿ ಗೆಲುವಾಗಬಹುದು, ಅಥವಾ ಕಾಂಗ್ರೆಸ್ ಶಾಸಕರ ವೋಟ್ ಅಸಿಂಧು ಆದ್ರೂ ಕೂಡ JDS ಗೆಲ್ಬಹುದು. ಅಲ್ಲಿ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಒಂದ್ ವೇಳೆ ಕಾಂಗ್ರೆಸ್ನ 2-3 ಕ್ರಾಸ್ ವೋಟಿಂಗ್ ಮಾಡಿದ್ರು ಕೂಡ JDS ಗೆಲ್ಲುವಂತ ಸಾಧ್ಯತೆ ಇರುತ್ತೆ. ಅದೇ ಭಯ ಈಗ ಕಾಂಗ್ರೆಸ್ಗೂ ಕೂಡ ಇದೆ, ಮತ್ತೊಂದ್ ಕಡೆ BJPಗೂ ಇದೆ, JDSಗೂ ಇದೆ. ಅಂದ್ರೆ ನಾವು ಈಗಾಗಲೇ ಹೇಳ್ತಾ ಇದ್ವಿ ಮಾರುತಿ, ಈ ಪರಿಷತ್ತು ಚುನಾವಣೆ ಅಂತ ಬಂದಾಗ ಮುಂದೆ ಬರುವಂತ ವಿಧಾನಸಭಾ ಚುನಾವಣೆಗೆ ಒಂದ್ ರೀತಿ ಮುನ್ನುಡಿ. ಅಂದ್ರೆ ಪಕ್ಷದಿಂದ ಹೊರಗೆ ಹೋಗ್ಬೇಕು ಅನ್ಕೊಂಡವರು, ಬೇರೆ ಪಕ್ಷಕ್ಕೆ ಸೇರ್ಬೇಕು ಅನ್ಕೊಂಡವರು ಈ ಪರಿಷತ್ ಚುನಾವಣೆಯಲ್ಲಿ ತಮ್ಮ ಆತ್ಮಸಾಕ್ಷಿ ಓಟಪ್ಪ ಇದು ಅಂತೇಳಿ ಬೇರೆ ಪಕ್ಷಕ್ಕೆ ಮತ ಚಲಾವಣೆ ಮಾಡುವಂತ ಸಾಧ್ಯತೆ ಇದ್ದೇ ಇರುತ್ತೆ. ಆ ಭಯದ ಬಗ್ಗೆ, ಜೊತೆಗೆ ಮುಂದಿನ ಚುನಾವಣೆಗೆ ಈ ಒಂದು ಚುನಾವಣೆ ಮುನ್ನುಡಿ ಆಗಬಹುದಾ, ಅದ್ರ ಬಗ್ಗೆ ನಾವು ಮಾತನಾಡ್ತಾ ಹೋಗೋದಾದ್ರೆ ಮಾರುತಿ, ಯಾವ ರೀತಿ ಭಯ ಇದೆ, ಏನ್ ಲೆಕ್ಕಾಚಾರ ಹೆಂಗೆ ಅಂತ? ಇಲ್ಲ, ಖಂಡಿತ ಈಗ ಈ ಚುನಾವಣೆ ಭಾಳಷ್ಟು ಇಂಪಾರ್ಟೆಂಟ್. ನೀವು ಹೇಳ್ದಂತೆ ಯಾರು ಅಸಮಾಧಾನಗೊಂಡಿದ್ದಾರೋ ಅವರು ನಮ್ಮ ಅಸಮಾಧಾನ ಇದೆ, ಮುಂದುವರೆದಿದೆ ಅನ್ನೋದನ್ನು ತೋರಿಸುವಂತಹ ಒಂದು ವೇದಿಕೆ. ಈ ಹಿಂದೆ ಇದೇ ಚಲುವರಾಯ ಸ್ವಾಮಿ, ಇದೇ ಮಾಗಡಿ ಬಾಲಕೃಷ್ಣ, ಇದೇ ಭೀಮನಾಯ್ಕ, ಈಗ ಮಾಜಿ ಆಗಿದ್ದಾರೆ ಜಮೀರ್ ಅಹಮದ್ ಖಾನ್, ಒಟ್ಟು ಬಂಡಿ ಸಿದ್ದೇಗೌಡರು, ಒಟ್ಟು 6 ಜನ JDS ಅಭ್ಯರ್ಥಿಯ ವಿರುದ್ಧ ಅವತ್ತು JDS ಶಾಸಕರವರು 2017-16 ನಾನು ಹೇಳ್ತಾ ಇರೋದು, ಅವತ್ತು ರಾಜ್ಯಸಭಾ ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಮಾಡಿದ್ರು, ಎಗ್ನೆಸ್ಟ್ ಪಾರ್ಟಿ ಹೋಗಿದ್ರು. ಅಂಥ ಬೆಳವಣಿಗೆಗಳು ಈಗಲೂ ಕೂಡ ಆಗಲ್ಲ ಅಂತಲ್ಲ. ಈಗ ಹೆಬ್ಬಾರು ಮತ್ತೆ ಇವರು ಇಬ್ಬರು ಅವ್ರನ್ನ ಹೊರಗಡೆಗೆ ಹಾಕಿರೋದ್ರಿಂದ ಅವ್ರ ಆಯ್ಕೆ, ಅವ್ರು ಯಾವ ಪಕ್ಷವನ್ನು ಬೇಕಿದ್ರು ಕೂಡ ಆಯ್ಕೆ ಮಾಡ್ಕೊಳ್ಬೋದು. ಅದೇ ರೀತಿ ಈಗ ನಾವು ಒಳಗಡೆ ಹೋಗೋವರೆಗೂ ಕೂಡ ಕರೆಕ್ಟೇ. ಮತ್ತು ಇಲ್ಲಿ ಯಾರು ಕ್ರಾಸ್ ವೋಟಿಂಗ್ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗುತ್ತೆ. ಏನಕ್ಕಂದರೆ ಒಂದೊಂದು ಬ್ಯಾಚೇ ಕರ್ಕೊಂಡು ಬರ್ತಾರೆ, 10 ಜನ ಕರ್ಕೊಂಡು ಬರ್ತಾರೆ, 5 ಜನ ವೋಟ್ ಮಾಡೋದಕ್ಕೆ, ಯಾರು ಯಾವಾಗ ಹೋದ್ರು ಅಂತ. ಅಲ್ಲಿ ಮತ ಎಣಿಕೆ ಮಾಡೋ ಸಂದರ್ಭದಲ್ಲಿ ಮತ ಹಾಕಬೇಕಾದ್ರೂ ಟಿಕ್ ಮಾಡ್ಕೊಂಡಿರ್ತಾರೆ, ಫಸ್ಟ್ ಇಂಥವ್ರು ಹೋದ್ರು ಅಂತ. ಮತ ಎಣಿಕೆ ಮಾಡಬೇಕಾದ್ರೂ ಗೊತ್ತಾಗುತ್ತೆ. ಒಂದು ಆಪ್ಷನ್ ಏನು ಅಂತ ಹೇಳಿದ್ರೆ, ಈ ಕುದುರೆ ಯಾರಾದರೂ ಆ ಥರ ಉಲ್ಟಾ ಮಾಡಬೇಕು ಅಂದ್ಕೊಂಡವ್ರಿಗೆ ಏನು ಅವ್ರು ಬರೀತಾರಲ್ಲ, ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ, ಅಯ್ಯೋ ನಾನು ಹಿಂಗೆ ಬರೆಯೋಕೆ ಹೋಗಿ ಹಿಂಗಾಯ್ತು ಅಂತ, ಇಲ್ಲ ಆ ಗೆರೆಗೆ ಟಚ್ ಆದರೂ ಕೂಡ ಅದು ಅಸಿಂಧುನೇ. ಆ ಮೇಲ್ಗಡೆ ಗೆರೆಗೂ ಟಚ್ ಆಗಬಾರ್ದು, ಕೆಳಗಡೆ ಗೆರೆಗೂ ಟಚ್ ಆಗಬಾರ್ದು, ಮಧ್ಯದಲ್ಲಿ ಟಿಕ್ ಮಾರ್ಕ್ ಇರಬೇಕು. ಇಲ್ಲ ಅವ್ರಿಗೆ ಏನಾದರೂ ಒಂದು ನಂಬರ್ ಕೊಟ್ಟರೆ ಆ ನಂಬರ್ 1 ಅಂತ ಕೊಟ್ಟರೆ 1 ಅಂತ ಬರೀಬೇಕು. ಈ ಥರ ಅಸಿಂಧು ಆದರೆ ಅದು ಯಾರಿಗೂ ಗೊತ್ತಾಗಲ್ಲ. ಆದರೆ ಪಕ್ಷದ ವಿರುದ್ಧ ಅಭ್ಯರ್ಥಿಗೆ ಮತ ಹಾಕಿದ್ದಾದರೆ ಸಹಜವಾಗಿ ಒಳಗಡೆ ಪಕ್ಷದ ಅಭ್ಯರ್ಥಿಯ ಏಜೆಂಟಾಗಿ ಯಾರು ಕೂತಿರ್ತಾರೋ ಅವ್ರಿಗೆ 100% ಗೊತ್ತಾಗುತ್ತೆ. ಆದರೆ ಈ ಸಾಧ್ಯತೆ ಇದೆ, ಕೆಲವರು ಈ ಮತಗಳ ಅಸಿಂಧು ಆಗೋದು, ಬೇರೆಯವ್ರಿಗೂ ಕೂಡ ಮತಗಳಾಗಿರೋ ಎಕ್ಸಾಂಪಲ್ಸ್ ಹಿಂದೆ ಇದ್ದಾವೆ. ಅದು ಈ ಚುನಾವಣೆಯಲ್ಲೂ ಕೂಡ ಆಗಲ್ಲ ಅಂತ ನಾನು ಹೇಳೋದಿಲ್ಲ, ಆದರೂ ಆಶ್ಚರ್ಯ ಇಲ್ಲ.